ಇತ್ತೀಚಿನ ದಿನಗಳಲ್ಲಿ ಎಐ ಅಂದ್ರೆ ಕೇವಲ ಒಂದು ತಂತ್ರಜ್ಞಾನ ಅಲ್ಲ, ನಮ್ಮ ದಿನನಿತ್ಯದ ಬದುಕನ್ನೇ ಕದಲಿಸುತ್ತಿರುವ ಶಕ್ತಿಯಾಗಿದೆ. ಒಂದು ಕಡೆ ಇದು ಕೆಲಸ ಸುಲಭ ಮಾಡ್ತಿದೆ, ಕ್ರಿಯೇಟಿವಿಟಿಗೆ ಹೊಸ ದಾರಿ ತೆಗೀತಿದೆ. ಇನ್ನೊಂದು ಕಡೆ ಇದೇ ಎಐ ತಪ್ಪು ಕೈಗಳಲ್ಲಿ ಬಿದ್ದರೆ ಎಷ್ಟು ದೊಡ್ಡ ಅನಾಹುತ ಆಗಬಹುದು ಅನ್ನೋದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಡೀಪ್ ಫೇಕ್ ವಿಡಿಯೋಗಳು, ಸಿಂಥೆಟಿಕ್ ಆಡಿಯೋಗಳು, ನಕಲಿ ಫೋಟೋಗಳು, ಇವುಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಯಾವುದು ನಿಜ, ಯಾವುದು ನಕಲಿ ಅಂತ ಗುರುತಿಸುವುದೇ ಕಷ್ಟವಾಗ್ತಾ ಬಂದಿದೆ. ಹಲವಾರು ಬಾರಿ ನಾವು ನಕಲಿ ವಿಡಿಯೋ ನೋಡಿ ನಿಜ ಅಂತ ನಂಬಿಬಿಡ್ತೀವಿ. ಆಮೇಲೆ ಗೊತ್ತಾಗೋಷ್ಟರಲ್ಲಿ ಹಾನಿಯಾಗಿರುತ್ತೆ. ಎಐ ಸೃಷ್ಟಿಸಿದ ಫೋಟೋ ಅಥವಾ ವಿಡಿಯೋಗಳು ಈಗ ಎಷ್ಟು ನಿಖರವಾಗಿವೆ ಅಂದ್ರೆ ನೈಜ ವ್ಯಕ್ತಿಯೇ ಮಾತನಾಡಿದ್ದಾರೋ, ನಿಜವಾಗಿಯೇ ಆ ಘಟನೆ ನಡೆದಿದೆಯೋ ಅನ್ನೋ ಅನುಮಾನವೇ ಬರೋದಿಲ್ಲ. ರಾಜಕೀಯ ನಾಯಕರ ನಕಲಿ ಭಾಷಣಗಳು, ಸಿನೆ ತಾರೆಯರ ಡೀಪ್ ಫೇಕ್ ವಿಡಿಯೋಗಳು, ಸಾಮಾನ್ಯ ಜನರ ಮುಖವನ್ನ ಬಳಸಿಕೊಂಡು ಮಾಡಿರುವ ಅಶ್ಲೀಲ ದೃಶ್ಯಗಳು, ಇವುಗಳು ಈಗಾಗಲೇ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿವೆ. ಕೆಲವು ಸಂದರ್ಭಗಳಲ್ಲಿ ಷೇರು ಮಾರುಕಟ್ಟೆಗೂ ಹೊಡೆತ ಬಿದ್ದಿದೆ. ನಕಲಿ ಆಡಿಯೋ ಕ್ಲಿಪ್ ಒಂದರಿಂದಲೇ ಕಂಪನಿಯ ಮೌಲ್ಯ ಕುಸಿದ ಉದಾಹರಣೆಗಳು ಜಗತ್ತಿನ ಮಟ್ಟದಲ್ಲಿ ಕಂಡಿದ್ದೇವೆ. ಚುನಾವಣಾ ಸಮಯದಲ್ಲಿ ನಕಲಿ ವಿಡಿಯೋಗಳು ವೈರಲ್ ಆಗಿ ಮತದಾರರ ಮನಸ್ಥಿತಿ ತಿರುಗಿಸಲು ಪ್ರಯತ್ನಿಸಿದ ಪ್ರಕರಣಗಳು ನಡೆದಿವೆ. ಶಾಲಾ ಮಕ್ಕಳ ಮುಖಗಳನ್ನ ಬಳಸಿಕೊಂಡು ಮಾಡಿರುವ ಅಶ್ಲೀಲ ಡೀಪ್ ಫೇಕ್ ಪ್ರಕರಣಗಳು ಪೋಷಕರಿಗೆ ದೊಡ್ಡ ಆಘಾತ ತಂದಿವೆ. ಅಂದರೆ ಎಐ ಕೇವಲ ತಂತ್ರಜ್ಞಾನ ಸಮಸ್ಯೆ ಅಲ್ಲ, ಇದು ಸಮಾಜದ ನಂಬಿಕೆಯ ಮೇಲಿನ ದಾಳಿ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಹೊಸ ಮಾಹಿತಿ ತಂತ್ರಜ್ಞಾನ ನಿಯಮಗಳನ್ನ ರೂಪಿಸಿದೆ. ಫೆಬ್ರವರಿ 20ರಿಂದ ಈ ನಿಯಮಗಳು ಜಾರಿಗೆ ಬರಲಿವೆ. ಈಗಿನಿಂದ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಕಂಟೆಂಟ್ ಅಪ್ಲೋಡ್ ಮಾಡುವಾಗ ಅದು ಎಐ ಜನರೇಟೆಡ್ ಆಗಿದೆಯಾ ಇಲ್ಲವಾ ಅನ್ನೋದನ್ನ ಘೋಷಿಸಬೇಕು. ಫೇಸ್ಬುಕ್, ಇನ್ಸ್ಟಾಗ್ರಾಂ, ಯೂಟ್ಯೂಬ್ ಸೇರಿದಂತೆ ಎಲ್ಲಾ ಪ್ರಮುಖ ಪ್ಲಾಟ್ಫಾರ್ಮ್ಗಳು ಬಳಕೆದಾರರನ್ನ ಕಡ್ಡಾಯವಾಗಿ ಕೇಳಬೇಕು, ಈ ಕಂಟೆಂಟ್ ಎಐ ಮೂಲಕ ಸೃಷ್ಟಿಸಲ್ಪಟ್ಟಿದೆಯೇ ಎಂದು. ಬಳಕೆದಾರರು ಸತ್ಯವಾಗಿ ತಿಳಿಸಬೇಕು. ಇದು ಕೇವಲ ಫಾರ್ಮಾಲಿಟಿ ಅಲ್ಲ, ಕಾನೂನುಬದ್ಧ ಜವಾಬ್ದಾರಿ. ಇದರ ಜೊತೆಗೆ ಪ್ಲಾಟ್ಫಾರ್ಮ್ಗಳಿಗೂ ದೊಡ್ಡ ಹೊಣೆಗಾರಿಕೆ ನೀಡಲಾಗಿದೆ. ಕೇವಲ ಬಳಕೆದಾರರ ಮಾತು ನಂಬುವುದಲ್ಲ, ಆಟೋಮೇಟೆಡ್ ಟೂಲ್ಗಳ ಮೂಲಕ ಕಂಟೆಂಟ್ ಪರಿಶೀಲಿಸಬೇಕು. ಸಿಂಥೆಟಿಕ್ ಕಂಟೆಂಟ್ ಇದ್ದರೆ ಅದನ್ನ ಸ್ಪಷ್ಟವಾಗಿ ಲೇಬಲ್ ಮಾಡಬೇಕು. ಮೆಟಾಡಾಟಾ ಮತ್ತು ಯುನೀಕ್ ಐಡೆಂಟಿಫೈಯರ್ಗಳನ್ನ ಎಂಬೆಡ್ ಮಾಡಿ ಮುಂದೆ ಅದು ಎಲ್ಲಿ ಹೋದರೂ ಇದು ಎಐ ಸೃಷ್ಟಿತ ಅನ್ನೋ ಗುರುತು ಇರಬೇಕು. ಒಟ್ಟಾರೆ ನೋಡುವವನಿಗೆ ತಕ್ಷಣ ಗೊತ್ತಾಗಬೇಕು ಇದು ನೈಜ ದೃಶ್ಯವಲ್ಲ, ಕಂಪ್ಯೂಟರ್ ನಿರ್ಮಿತ ದೃಶ್ಯ ಎಂದು. ನೈಜವೆನಿಸುವ ರೀತಿಯಲ್ಲಿ ಕಂಪ್ಯೂಟರ್ ಬಳಸಿ ಯಾರಾದರೂ ಧ್ವನಿ, ಮುಖ, ದೃಶ್ಯಗಳನ್ನ ಸೃಷ್ಟಿಸಿದರೆ ಅಥವಾ ಬದಲಾಯಿಸಿದರೆ ಅದನ್ನ ಸಿಂಥೆಟಿಕ್ ಕಂಟೆಂಟ್ ಎಂದು ವ್ಯಾಖ್ಯಾನಿಸಲಾಗಿದೆ. ಆದರೆ ಎಲ್ಲಾ ಎಡಿಟ್ಗಳು ಇದಕ್ಕೆ ಒಳಪಡುವುದಿಲ್ಲ. ಉದಾಹರಣೆಗೆ ಫೋಟೋದಲ್ಲಿ ಬ್ರೈಟ್ನೆಸ್ ಸರಿಪಡಿಸುವುದು, ಕಲರ್ ಕರೆಕ್ಷನ್ ಮಾಡುವುದು, ನಾಯ್ಸ್ ಕಡಿಮೆ ಮಾಡುವುದು, ಇವು ಸಾಮಾನ್ಯ ತಾಂತ್ರಿಕ ತಿದ್ದುಪಡಿ. ಇವುಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಒಬ್ಬರ ಮುಖ ಬದಲಾಯಿಸಿ ಮತ್ತೊಬ್ಬರಂತೆ ತೋರಿಸುವುದು, ಧ್ವನಿಯನ್ನ ನಕಲಿ ಮಾಡುವುದು, ನಡೆದೇ ಇಲ್ಲದ ಘಟನೆ ನಡೆದಂತೆ ತೋರಿಸುವುದು, ಇವು ಗಂಭೀರ ಅಪರಾಧದ ವ್ಯಾಪ್ತಿಗೆ ಬರುತ್ತವೆ. ಇನ್ನೊಂದು ಪ್ರಮುಖ ಬದಲಾವಣೆ ಎಂದರೆ ಕಾನೂನು ಆದೇಶ ಬಂದಾಗ ಕಂಟೆಂಟ್ ತೆಗೆದುಹಾಕುವ ಅವಧಿಯನ್ನ ಸರ್ಕಾರ ಕಡಿತಗೊಳಿಸಿದೆ. ಮೊದಲು 36 ಗಂಟೆ ಇದ್ದ ಸಮಯವನ್ನ ಈಗ 3 ಗಂಟೆಗೆ ಇಳಿಸಲಾಗಿದೆ. 15 ದಿನಗಳಿದ್ದ ಕೆಲ ಪ್ರಕ್ರಿಯೆಗಳನ್ನ 7 ದಿನಗಳಿಗೆ ಕಡಿತಗೊಳಿಸಲಾಗಿದೆ. 24 ಗಂಟೆಯ ಡೆಡ್ಲೈನ್ 12 ಗಂಟೆಗೆ ಇಳಿದಿದೆ. ಅಂದರೆ ಹಾನಿಕಾರಕ ಕಂಟೆಂಟ್ ಹೆಚ್ಚು ಹೊತ್ತು ಆನ್ಲೈನ್ನಲ್ಲಿ ತಂಗಬಾರದು ಎಂಬುದು ಸರ್ಕಾರದ ಉದ್ದೇಶ. ಮಕ್ಕಳ ಲೈಂಗಿಕ ದುರ್ಬಳಕೆ ಸಂಬಂಧಿಸಿದ ವಸ್ತುಗಳು, ಅಶ್ಲೀಲ ಕಂಟೆಂಟ್, ನಕಲಿ ಎಲೆಕ್ಟ್ರಾನಿಕ್ ದಾಖಲೆಗಳು, ನೈಜ ವ್ಯಕ್ತಿಯನ್ನ ಹೋಲುವ ಡೀಪ್ ಫೇಕ್ ವಿಡಿಯೋಗಳು ಅಥವಾ ನಕಲಿ ಧ್ವನಿಗಳನ್ನ ಸೃಷ್ಟಿಸುವುದು, ಇವೆಲ್ಲ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಪೋಕ್ಸೋ ಕಾಯ್ದೆಯಡಿ ಗಂಭೀರ ಅಪರಾಧ ಎಂದು ಸ್ಪಷ್ಟಪಡಿಸಲಾಗಿದೆ. ಅಂದರೆ ಇದು ಕೇವಲ ಐಟಿ ನಿಯಮದ ಉಲ್ಲಂಘನೆ ಅಲ್ಲ, ಕ್ರಿಮಿನಲ್ ಕೇಸ್ ಆಗಬಹುದು. ಎಐನಿಂದ ಈಗಾಗಲೇ ಉಂಟಾದ ಅನಾಹುತಗಳನ್ನ ನೋಡಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರ ಅಂತ ಗೊತ್ತಾಗುತ್ತೆ. ಹಲವಾರು ಮಹಿಳೆಯರು ತಮ್ಮ ಮುಖವನ್ನ ಬಳಸಿಕೊಂಡು ಮಾಡಿರುವ ಅಶ್ಲೀಲ ಡೀಪ್ ಫೇಕ್ ವಿಡಿಯೋಗಳಿಂದ ಮಾನಸಿಕ ಹಿಂಸೆ ಅನುಭವಿಸಿದ್ದಾರೆ. ಕೆಲವರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಕೆಲವು ದೇಶಗಳಲ್ಲಿ ನಕಲಿ ರಾಜಕೀಯ ವಿಡಿಯೋಗಳಿಂದ ಗಲಭೆಗಳು ಉಂಟಾಗಿವೆ. ವಾಟ್ಸ್ಆಪ್ನಲ್ಲಿ ಹರಿದಾಡಿದ ನಕಲಿ ವಿಡಿಯೋಗಳ ಕಾರಣಕ್ಕೆ ಗ್ರಾಮಗಳಲ್ಲಿ ಉದ್ವಿಗ್ನತೆ ಉಂಟಾದ ಉದಾಹರಣೆಗಳು ನಮ್ಮ ದೇಶದಲ್ಲೇ ಇವೆ.
ನಕಲಿ ಧ್ವನಿ ಬಳಸಿ ಬ್ಯಾಂಕ್ ವಂಚನೆ ಮಾಡಿದ ಪ್ರಕರಣಗಳು ಹೆಚ್ಚಾಗಿವೆ. ಅಂದರೆ ಇದು ಕೇವಲ ಆನ್ಲೈನ್ ಸಮಸ್ಯೆ ಅಲ್ಲ, ನಮ್ಮ ಆಫ್ಲೈನ್ ಬದುಕಿಗೂ ಪರಿಣಾಮ ಬೀರುತ್ತಿದೆ. ಇನ್ನು ಮುಂದೆ ಇದನ್ನ ನಿಯಂತ್ರಿಸದೆ ಬಿಟ್ರೆ ಏನಾಗಬಹುದು ಅನ್ನೋದನ್ನ ಊಹಿಸೋದಕ್ಕೂ ಭಯವಾಗುತ್ತೆ. ಚುನಾವಣೆ ಸಮಯದಲ್ಲಿ ಸಂಪೂರ್ಣ ನಕಲಿ ಪ್ರಚಾರ, ಯುದ್ಧ ಅಥವಾ ಗಲಭೆ ಉಂಟು ಮಾಡುವ ತಪ್ಪು ಮಾಹಿತಿ, ಷೇರು ಮಾರುಕಟ್ಟೆ ಕುಸಿತ, ದೊಡ್ಡ ಮಟ್ಟದ ಬ್ಯಾಂಕ್ ವಂಚನೆಗಳು ಇವು ಸಾಧ್ಯ. ನಾನು ಹೇಳಿಲ್ಲ ಅಂತ ನೈಜ ವಿಡಿಯೋಗಳನ್ನು ಜನರು ನಂಬದೆ ಹೋಗುವ ಪರಿಸ್ಥಿತಿ ಬರಬಹುದು. ಅಂದರೆ ನಂಬಿಕೆ ಅನ್ನೋದು ಸಂಪೂರ್ಣ ಕುಸಿಯಬಹುದು. ಸಮಾಜದಲ್ಲಿ ಯಾರು ಏನು ಹೇಳ್ತಿದ್ದಾರೆ ಅನ್ನೋದನ್ನೇ ಸಂಶಯದಿಂದ ನೋಡುವ ಕಾಲ ಎದುರಾಗಬಹುದು. ಒಟ್ಟಾರೆ ಎಐ ತಂತ್ರಜ್ಞಾನ ನಮ್ಮ ಕೈಯಲ್ಲಿರುವ ಒಂದು ಶಕ್ತಿಯ ಸಾಧನ. ಅದನ್ನ ಒಳ್ಳೆಯದಕ್ಕೆ ಬಳಸಿದ್ರೆ ಅದ್ಭುತ. ಆದರೆ ನಿಯಂತ್ರಣ ಇಲ್ಲದೆ ಬಿಟ್ಟರೆ ಅದು ಸಮಾಜದ ಸ್ಥಿರತೆಯನ್ನೇ ಅಲುಗಾಡಿಸಬಹುದು. ಹೊಸ ಐಟಿ ನಿಯಮಗಳು ಈ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ. ಇವು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗುತ್ತವೆ, ಪ್ಲಾಟ್ಫಾರ್ಮ್ಗಳು ಎಷ್ಟು ಜವಾಬ್ದಾರಿಯಿಂದ ನಡೆದುಕೊಳ್ತವೆ, ಬಳಕೆದಾರರು ಎಷ್ಟು ಪ್ರಾಮಾಣಿಕರಾಗಿರ್ತಾರೆ ಅನ್ನೋದರ ಮೇಲೆ ಮುಂದಿನ ದಿನಗಳ ಪರಿಸ್ಥಿತಿ ನಿರ್ಧಾರವಾಗಲಿದೆ. ಎಐ ಯುಗದಲ್ಲಿ ಬದುಕಬೇಕಾದ್ರೆ ತಂತ್ರಜ್ಞಾನದ ಜೊತೆಗೆ ಜವಾಬ್ದಾರಿಯೂ ಅಗತ್ಯ ಅನ್ನೋದನ್ನ ಈ ನಿಯಮಗಳು ಮತ್ತೊಮ್ಮೆ ನೆನಪಿಸುತ್ತವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.